ದೊಡ್ಡ ರೈಟರ್ ಆಗಿರೋ ಚಿತ್ರದ ಹೀರೋಯಿನ್ ಒಂದು ಕತೆ ಬರೆಯೋ ನಿರ್ಧಾರ ಮಾಡ್ತಾಳೆ. ಹೀಗಿರುವಾಗ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿರೋ ತರ ಕನ್ಸ್ ಬೀಳುತ್ತೆ. ಇದಕ್ಕೆ ಕಾರಣ ಏನು ಅಂತ ಹುಡ್ಕೋದಕ್ ಶುರು ಮಾಡ್ತಾಳೆ. ಆಗ ತುಂಬಾನೇ ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತೆ. ಆ ಶಾಕಿಂಗ್ ವಿಷಯಗಳು ಏನು ಅನ್ನೋದನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿ ಚಿತ್ರನೇ ಕರ್ಣಿಕಾ. ರೀಸೆಂಟ್ಲಿ ತೆರೆ ಕಂಡಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗಿಗೆ ಅವ್ರ ತಾತ ತುಂಬಾ ವರ್ಷಗಳಿಂದ ಅವರು ಕಾಪಾಡ್ತಾ ಇರೋ ಒಂದು ವಿಷಯನ ಕಥೆಯಾಗಿ ಹೇಳ್ತಾರೆ. ಈ ಊರಲ್ಲಿ ಒಂದು ದೊಡ್ಡ ಮರ ಇದೆ. ಆ ಮರದ ಕೆಳಗಡೆ ನಾಗದೇವತೆಯ ವಿಗ್ರಹ ಇತ್ತಂತೆ. ಇವ್ರ ಫ್ಯಾಮಿಲಿನೇ ಅವುಗಳನ್ನ ಕಾಪಾಡ್ತಾ ಇದ್ರು. ಆದ್ರೆ ಒಂದಿನ ಇವ್ರು ಪೂಜೆ ಮಾಡ್ತಿದ್ದ ವಿಗ್ರಹ ಕಾಣೆಯಾಗಿದೆ. ಎಷ್ಟೇ ಹುಡುಕಿದ್ರೂ ಸಿಕ್ಕೇ ಇಲ್ಲ. ಆ ಮರ ಒಣಗೋದಕ್ಕೆ ಶುರು ಆಯ್ತು. ಆದ್ರೆ ಹಣ್ಣುಗಳು ಮಾತ್ರ ಒಣಗದೆ ಫ್ರೆಶ್ ಆಗಿ ಇತ್ತಂತೆ. ಅವುಗಳನ್ನ ಕಿತ್ಕೊಂಡ್ ಬಂದು ಮನೇಲಿಟ್ರು. ಸ್ವಲ್ಪ ದಿನ ಆದ್ಮೇಲೆ ಇವರು ಹಣ್ಣುಗಳನ್ನ ಕಿತ್ಕೊಂಡ್ ಬಂದು ಇಟ್ಟಿದ್ರು ಅಲ್ವಾ, ಅದ್ರಿಂದ ಪ್ರಕಾಶಮಾನವಾದ ಬೆಳಕು ಬರೋದಕ್ ಶುರುವಾಯ್ತು. ಓಪನ್ ಮಾಡಿ ನೋಡಿದಾಗ ಅವುಗಳೆಲ್ಲ ವಜ್ರಗಳಾಗಿ ಬದಲಾಗಿತ್ತು. ಕುಟುಂಬದವರು ಇದು ದೇವರೇ ನಮ್ಗೆ ಕೊಟ್ಟಿರೋದು ಅಂತ ಒಬ್ರು ಪೂಜಾರಿ ಹತ್ರ ಈ ವಿಷಯನ ಹೇಳ್ತಾರೆ. ಪೂಜಾರಿ ಹೇಳೋ ಪ್ರಕಾರ ಈ ವಜ್ರಗಳು ಇರೋವರೆಗೂ ಮಾತ್ರ ನಿಮ್ ಕುಟುಂಬ ಜೀವಂತವಾಗಿರುತ್ತೆ. ಒಂದು ವೇಳೆ ಈ ವಜ್ರಗಳು ನಿಮ್ ಕುಟುಂಬನ ಬಿಟ್ಟು ಹೋದ್ರೆ ನಿಮ್ ಇಡೀ ಫ್ಯಾಮಿಲಿನೇ ನಾಶ ಆಗುತ್ತೆ ಅಂತ. ಸೊ ಈ ನಿಧಿ ಯಾರ ಕೈಗೂ ಸಿಗ್ಬಾರ್ದು ಅಂತ ಮನೇಲೆ ಇರೋ ಒಂದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ. ಈ ಹುಡುಗಿ ಕೈಯಲ್ಲಿ ಉಂಗ್ರ ಇದೆಯಲ್ಲ, ಅದನ್ನ ನಿಧಿಯಿಂದಾನೇ ಮಾಡಿರೋದು. ಈಗ ಪ್ರೆಸೆಂಟ್ ನಲ್ಲಿ ಅಮ್ಮು ಅನ್ನುವ ರೈಟರ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರೋದ್ರಿಂದ ಅವ್ರನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ. ಅಮ್ಮು ಅವ್ರ ತಂದೆ ಹತ್ರ ಪೊಲೀಸ್ನವರು ವಿಚಾರಣೆ ಶುರು ಮಾಡ್ತಾರೆ. ಇವ್ರು ಹೇಳ್ತಿರೋ ಪ್ರಕಾರ ಅಮ್ಮು ಖುಷಿಯಾಗಿ ಇದ್ಲು, ಕತೆಗಳನ್ನ ಬರ್ದು ಅದನ್ನ ಪಬ್ಲಿಷ್ ಮಾಡಿ ಬರೋ ಹಣದಲ್ಲಿ ಹ್ಯಾಪಿಯಾಗಿ ಇದ್ವಿ. ಸ್ವಲ್ಪ ದಿನ ಕತೆ ಬರೆಯೋದನ್ನ ನಿಲ್ಸಿ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾ ಇದ್ಲು. ಆದ್ರೆ ಈ ಸಾಯೋ ನಿರ್ಧಾರ ಯಾಕೆ ಮಾಡಿದ್ಲೋ ಗೊತ್ತಿಲ್ಲ ಅಂತ ಫ್ರೆಂಡ್ಸ್ ನ ಎಂಕ್ವೈರಿ ಮಾಡ್ತಾರೆ. ಅವ್ರು ಹೇಳ್ತಿರೋ ಪ್ರಕಾರ ಅಮ್ಮು ಕತೆ ಬರೆಯೋದಕ್ಕೆ ಶುರು ಮಾಡಿದ್ಲಂತೆ. ಆ ಕತೆಗೆ ಇನ್ಸ್ಪಿರೇಷನ್ ಒಂದು ಕನ್ಸು. ಆ ಕನ್ಸಲ್ಲಿ ಒಂದು ಹುಡುಗಿ ಕಾಣಿಸ್ಕೊಂಡು ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿರೋ ಹಾಗೆಲ್ಲ ಕಂಡಿದೆ. ಆದ್ರೆ ಸೂಸೈಡ್ ಗೆ ಏನ್ ಕಾರಣ ಅನ್ನೋದೇ ಮಿಸ್ಟ್ರಿ. ಈ ಊರಲ್ಲಿ ನಿಜವಾಗ್ಲೂ ಕರ್ಣಿಕಾ ಅನ್ನುವ ಹುಡುಗಿ ಸತ್ತೋಗಿರ್ತಾಳೆ. ಸೊ ಹಾಗಾದ್ರೆ ಕನ್ಸಲ್ಲಿ ಕಾಣಿಸ್ಕೊತಾ ಇರೋ ಹುಡುಗಿ ಕರ್ಣಿಕಾನೇ ಆಗಿರ್ಬೋದು ಅನ್ಕೊಂಡು ಅಮ್ಮು ಕತೆ ಬರೆಯೋದಕ್ ಶುರು ಮಾಡಿದ್ದಾಳೆ. ಈಗ ಅದನ್ನ ಒಂದು ಫ್ಲಾಶ್ ಬ್ಯಾಕ್ ತರ ತೋರಿಸ್ತಾರೆ. ಕರ್ಣಿಕಾ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ರಿಸರ್ಚ್ ಮಾಡಿದಾಗ ಆಗ್ಲೇ ಕರ್ಣಿಕಾ ಒಂದು ಹುಡುಗನ್ನ ಲವ್ ಮಾಡ್ತಿದ್ಲು ಅನ್ನೋದು ಗೊತ್ತಾಗಿದೆ. ಈಗ ಇವರಿಬ್ರು ಒಂದಾಗ್ಬೇಕಂದ್ರೆ ಲವ್ವರ್ ಸತ್ತೋಗ್ಬೇಕು, ಇಲ್ಲ ಅಂದ್ರೆ ಕರ್ಣಿಕಾನೇ ಅವನ್ನ ಬಲಿ ತಗೋಬೇಕು. ಆಗ ಮಾತ್ರ ಇವರಿಬ್ರು ಒಂದಾಗೋದಕ್ಕೆ ಸಾಧ್ಯ. ಅಮ್ಮು ಕತೆ ಬರೆಯೋದಕ್ಕೆ ಚೂಸ್ ಮಾಡಿರೋ ಜಾಗ ಕರ್ಣಿಕಾ ವಾಸವಾಗಿದ್ದ ಮನೆನೇ ಆಗಿರುತ್ತೆ. ಹೀಗೆ ಯೋಚನೆ ಮಾಡ್ತಾ ಇರುವಾಗ ಏನೋ ಶಬ್ದ ಕೇಳಿಸುತ್ತೆ. ಶಬ್ದ ಬರ್ತಿರೋ ದಿಕ್ಕಿಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಕರ್ಣಿಕಾ ಆತ್ಮ ಕಾಣಿಸ್ಕೊಳ್ಳುತ್ತೆ. ಇದ್ರಿಂದ ಅಮ್ಮುಗೆ ಗಾಬರಿ ಆಗುತ್ತೆ. ಇನ್ನು ತಂದೆಗೆ ಮಗಳದೇ ಚಿಂತೆ. ಇಲ್ಲಿಗೆನೆ ಹುಡ್ಕೊಂಡ್ ಬರ್ತಾರೆ. ಯಾಕೆ ಫೋನ್ ಮಾಡಿದ್ರೆ ಪಿಕ್ ಮಾಡಿಲ್ಲ, ಆದ್ರೆ ಅಮ್ಮು ಏನು ರಿಯಾಕ್ಟ್ ಮಾಡ್ತಾನೆ ಇಲ್ಲ. ಅವರು ಇಲ್ಲಿಂದ ಕರ್ಕೊಂಡು ಹೋಗುವಾಗ ಅಮ್ಮು ಬರ್ದಿದ್ದ ಕಥೆಯ ಒಂದು ಪೇಜ್ ಸುಟ್ಟೋಗುತ್ತೆ. ಆ ಸುಟ್ಟೋಗಿರೋ ಭಾಗ ಯಾವ್ದಂದ್ರೆ ಅಮ್ಮು ಕನ್ಕ್ಲೂಷನ್ ಗೆ ಬರೋದಕ್ಕಾಗದೆ ಬರ್ದಿರ್ತಾಳೆ. ಏನಂತ, ಕರ್ಣಿಕಾ ಅವಳ ಲವರ್ ಜೊತೆ ಸೇರ್ಬೇಕಂದ್ರೆ ಒಂದು ಇವಳೆ ಅವನ್ನ ಬಲಿ ತಗೋಬೇಕು, ಇಲ್ಲ ಅಂದ್ರೆ ಅವನೇ ಸಾಯ್ಬೇಕು ಅಂತ. ಸೊ ಇದನ್ನೆಲ್ಲ ಬರ್ದಿದ್ದ ಭಾಗನೇ ಈಗ ಸುಟ್ಟೋಗಿದೆ. ಇವೆರಡರಲ್ಲಿ ಯಾವ್ದ್ ನಡೆದ್ರು ಕತೆಗೆ ಸ್ಯಾಡ್ ಎಂಡಿಂಗ್ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ಕತೆನ ಫಸ್ಟ್ ಇಂದ ಬರೆಯೋದಕ್ ಶುರು ಮಾಡಿದ್ದಾಳೆ. ಈ ಸಮಯದಲ್ಲಿ ಅಮ್ಮು ಅವ್ರ ಫ್ರೆಂಡ್ ಜೊತೆ ಸುತ್ತಾಡ್ತಾ ಇದ್ಲಂತೆ. ರೀಸೆಂಟ್ಲಿ ಅವನು ಮನೆಗೂ ಬಂದಿದ್ದ. ಅವ್ನ್ ಇರೋವರೆಗೂ ಹ್ಯಾಪಿಯಾಗಿ ಇದ್ಲು. ಅವ್ನ್ ಹೋದ್ಮೇಲೆ ಡಲ್ ಆಗ್ಬಿಟ್ಲಂತೆ. ಅವನ್ ಹೆಸರು ಸಿದ್ಧಾರ್ಥ್. ರಾತ್ರಿ ಏನೋ ಟೈಪ್ ಮಾಡ್ತಾ ಇರುವಾಗ ಅಮ್ಮು ಅವ್ರ ತಂದೆ ಯಾಕೆ ಇತ್ತೀಚೆಗೆ ತುಂಬಾ ಡಿಸ್ಟರ್ಬ್ ಆಗಿದ್ಯಾ, ನನಗೆ ತುಂಬಾ ಭಯ ಆಗ್ತಿದೆ ಅಂದಾಗ ಅಮ್ಮು ಏನು ರಿಪ್ಲೈ ಮಾಡೋದಿಲ್ಲ. ಆದ್ರೆ ಅವಳು ಡಿಸ್ಟರ್ಬ್ ಆಗಿದ್ದಾಳೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ವ್ಯಕ್ತಪಡಿಸ್ತಾಳೆ. ಏನು ಚಿಂತೆ ಮಾಡಬೇಡಿ, ಒಂದು ಸಣ್ಣ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ. ಅದೇ ದಿನ ರಾತ್ರಿನೇ ಅಮ್ಮು ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಹಾಸ್ಪಿಟಲ್ ನಲ್ಲಿರೋ ಅಮ್ಮು ಔಟ್ ಆಫ್ ಡೇಂಜರ್ ಅನ್ನೋದು ಗೊತ್ತಾದ್ಮೇಲೆ ಒಂದು ಗ್ರೂಪ್ಗೆ ಇದು ಇಷ್ಟ ಇಲ್ಲ. ಅಮ್ಮು ಸಾಯ್ಬೇಕಿತ್ತು, ಒಂದು ಹುಡುಗಿನ ಕೊಲೆ ಮಾಡೋದಕ್ಕೆ ಹೇಳಿದ್ರೆ ನಿಮ್ಮಿಂದ ಅದು ಕೂಡ ಮಾಡೋದಕ್ಕಾಗಲ್ಲ ಅಂತ ಯಾರೋ ಸ್ಟ್ರೇಂಜರ್ ಅವ್ರ ಕಡೆಯವ್ರಿಗೆ ಬೈತಾ ಇದ್ದಾನೆ. ಈಗ ಪ್ರೆಸೆಂಟ್ ಅಲ್ಲಿ ಅಮ್ಮು ಅವ್ರ ಸೂಸೈಡ್ ಕೇಸ್ ನ ಎಂಕ್ವೈರಿ ಮಾಡ್ತಿರೋ ಪೊಲೀಸ್ನವ್ರನ್ನ ತೋರಿಸ್ತಾರೆ. ಇದು ಸೂಸೈಡ್ ಅಂತ ಅನ್ನಿಸ್ತಾನೆ ಇಲ್ಲ. ಇದ್ರ ಹಿಂದೆ ಯಾರೋ ಇದ್ದಾರೆ ಅನ್ಸುತ್ತೆ. ಸಮಸ್ಯೆ ಶುರುವಾಗಿರೋದು ಅಮ್ಮು ಬರಿತಾ ಇದ್ದ ಕಥೆಯಿಂದ. ಇವರು ಅಮ್ಮು ಬರ್ದಿದ್ದ ಕಥೆನ ಕಲೆಕ್ಟ್ ಮಾಡಿರ್ತಾರೆ. ಅದನ್ನ ಓದಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಓದೋಕೆ ಶುರು ಮಾಡ್ತಾರೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗಿನ ತೋರಿಸಿದ್ರು ಅಲ್ವಾ, ಅವಳೆ ಕರ್ಣಿಕಾ. ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ. ಸ್ಟಡೀಸ್ ಜೊತೆಗೆ ಡಾನ್ಸ್ ಕ್ಲಾಸ್ಗೂ ಹೋಗ್ತಾ ಇರ್ತಾಳೆ. ದಿನ ಕಳೆದಂತೆ ಒಂದು ಹುಡುಗನ್ನ ಲವ್ ಮಾಡೋದಕ್ ಶುರು ಮಾಡ್ತಾಳೆ. ಈ ವಿಷಯ ಕರ್ಣಿಕಾ ಫ್ಯಾಮಿಲಿಗ್ ಗೊತ್ತಿಲ್ಲ. ಅವಳು ಲವ್ ಮಾಡ್ತಿರೋ ಹುಡುಗನ್ ಹೆಸರು ನಂದನ್. ಕರ್ಣಿಕಾಗೆ ಒಬ್ಬ ಅಣ್ಣ ಇದ್ದಾನೆ, ಹೆಸರು ಕರ್ಣ.
ಅವನ್ ತಂಗಿ ಬಗ್ಗೆ ಕೇರ್ ಮಾಡಲ್ಲ, ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಯಾವಾಗ್ಲೂ ಕುಡಿತಾ ಇರ್ತಾನೆ. ಇನ್ನು ಕೇರ್ ಟೇಕರ್ ಆಗಿ ಒಬ್ರು ತಾತ ಇದ್ದಾರೆ. ಕಟ್ ಮಾಡಿದ್ರೆ ನಂದನ್ ಕರ್ಣಿಕಾ ಬರ್ಡೇ ದಿನ ಅವಳಿಗೆ ಒಂದು ಗಿಫ್ಟ್ ಕೊಡ್ತಾನೆ. ಅದ್ರಲ್ಲೊಂದು ನಾಗದೇವತೆಯ ವಿಗ್ರಹ ಇದೆ. ಇದನ್ ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಕಾರಣ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರ ತಾತ ಒಂದು ವಿಷಯನ ಹೇಳಿರ್ತಾರೆ, ನಾವು ಪೂಜೆ ಮಾಡ್ತಿದ್ದ ದೇವ್ರ ವಿಗ್ರಹ ಕಾಣೆ ಆಗ್ಬಿಡ್ತು ಅಂತ. ಈಗ ಅದೇ ವಿಗ್ರಹ ಇವಳಿಗೆ ಗಿಫ್ಟ್ ಆಗಿ ಸಿಕ್ಕಿದೆ. ಹೇಗ್ ಸಿಕ್ತು, ಎಲ್ಲಿಂದ ತಗೊಂಡ್ ಬಂದೆ ಅಂತ ಕೇಳ್ತಾಳೆ. ನಂದನ್ಗೆ ಇವಳೊಂದು ಬುಕ್ ಕೊಟ್ಟಿರ್ತಾಳೆ. ಅದ್ರಲ್ಲಿ ಈ ವಿಗ್ರಹ ಚಿತ್ರ ಇದೆ. ಮೇ ಬಿ ಇವಳಿಗೆ ಈ ತರದ ವಿಗ್ರಹ ಇಷ್ಟ ಅನ್ಸುತ್ತೆ ಅನ್ಕೊಂಡು ಇವ್ನ ಊರೆಲ್ಲ ಸುತ್ತಾಡಿ ಇದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾನೆ. ಅಷ್ಟ್ರಲ್ಲಿ ಅವ್ರ ಅಣ್ಣ ಕಾರಲ್ಲಿ ಬರ್ತಿರೋ ಶಬ್ದ ಕೇಳಿ ಈ ವಿಗ್ರಹನ ಈಗ ಮನೆಗ್ ತಗೊಂಡು ಹೋಗೋದಕ್ಕಾಗಲ್ಲ, ನೀನೇ ಇಟ್ಕೊಂಡಿರು ಅಂತ ಅವಳ ಫ್ರೆಂಡ್ಗೆ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಒಂದಿನ ಕರ್ಣಿಕಾ ಮನೇಲಿ ಯಾರು ಇಲ್ದೇ ಇರೋ ಟೈಮಲ್ಲಿ ನಂದನ್ನ ಮನೆಗ್ ಕರ್ಕೊಂಡು ಬರ್ತಾಳೆ. ಅವಳು ಕತ್ತಲ್ಲಿರೋ ಸರ ನೋಡಿ ಇದೇ ತರದ ಸರನ ನಾನ್ ಕೂಡ ನಿನಗ್ ಕೊಡಿಸ್ತೀನಿ ಅಂತ. ಕರ್ಣಿಕಾ ಹೇಳ್ತಾಳೆ, ನೀನ್ ಜನ್ಮ ಪೂರ್ತಿ ದುಡಿದ್ರುನು ಈ ತರದ ಸರನ ಕೊಡ್ಸೋದಕ್ಕಾಗಲ್ಲ ಅಂತ ಒಂದು ಸೀಕ್ರೆಟ್ ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ. ಅವ್ರ ತಾತ ಹೇಳಿರ್ತಾರೆ, ನೆನ್ಪಿದ್ಯಾ, ನಾವು ಒಂದು ನಿಧಿನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕಾಪಾಡ್ತಾ ಇದ್ದೀವಿ ಅಂತ. ಅಲ್ಲಿಗೇನೆ ಕರ್ಕೊಂಡು ಬರ್ತಾಳೆ. ಇಲ್ಲಿಗ್ ನನ್ ಕ್ಲೋಸ್ ಫ್ರೆಂಡ್ಸ್ ನ ಕೂಡ ಕರ್ಕೊಂಡ್ ಬಂದಿಲ್ಲ, ಆದ್ರೆ ನಿನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ, ನೀನು ನನ್ ಲವರ್. ಈ ವಿಷಯನ ಯಾರಿಗೂ ಹೇಳ್ಬೇಡ, ಇನ್ ಕೇಸ್ ಹೇಳ್ಬಿಟ್ರೆ ನಾನ್ ಸತ್ತೋಗ್ತೀನಿ ಅಂತ. ಈಗ ನಿಧಿನ ತೋರಿಸ್ತಾಳೆ. ಇವನಿಗೆ ಗಾಬರಿ ಆಗುತ್ತೆ. ಸೊ ಹಾಗಾದ್ರೆ ಊರಿನ ಜನ ಮಾತಾಡ್ತಾ ಇರೋದು ನಿಜ, ನಿಮ್ ಕುಟುಂಬದವ್ರೆ ಈ ನಿಧಿನ ನೋಡ್ಕೋತಾ ಇದ್ದೀರಾ? ಹೀಗೆ ಮಾತಾಡ್ತಾ ಇರುವಾಗ ಕರ್ಣ ಬಂದ ಅನ್ಸುತ್ತೆ. ಇವನ್ನ ಬೇಗ ಇಲ್ಲಿಂದ ಹೋಗೋದಕ್ಕೆ ಹೇಳ್ತಾಳೆ. ನಂದನ್ ಕಾಡಿನ ಒಳಗಡೆ ಓಡ್ ಹೋಗ್ತಾ ಇರೋದ್ನ ಕರ್ಣ ನೋಡ್ಬಿಡ್ತಾನೆ. ಅವನ್ನ ಓಡಿಸ್ಕೊಂಡು ಹೋಗಿ ಸರಿಯಾಗಿ ಹೊಡೆದು ನಮ್ ಜಾಗದಲ್ಲಿ ಏನ್ ಮಾಡ್ತಿದ್ದೆ ಅಂತ ಕೇಳ್ದಾಗ ಕರ್ಣಿಕನ ಮೀಟ್ ಆಗೋದಕ್ಕೆ ಬಂದಿದ್ದೆ ಅಂತ ಒಪ್ಕೋತಾನೆ. ಇನ್ಮೇಲೆ ಈ ಊರಲ್ಲಿ ಕಾಣಿಸ್ಕೊಂಡ್ರೆ ನಿನ್ನ ಜೀವಂತವಾಗಿ ಬಿಡಲ್ಲ ಅಂತ ವಾರ್ನ್ ಮಾಡ್ತಾರೆ. ಹಾಗೇನೆ ಮನೆ ಹತ್ರ ಬಂದಿದ್ದ ಕರ್ಣಿಕಾ ಫ್ರೆಂಡ್ಗೆ ಇನ್ಮೇಲೆ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಬರಲ್ಲ, ನೀನ್ ಕೂಡ ಅವಳನ್ನ ಮೀಟ್ ಆಗೋದಕ್ಕೆ ಇಲ್ಲಿಗ್ ಬರ್ಬೇಡ ಅಂತ. ನಂದನ್ ಊರ್ ಬಿಟ್ಟು ಹೋಗ್ತಾನೆ. ಹೋಗೋಕು ಮುಂಚೆ ಒಂದು ಲೆಟರ್ ಬರ್ದು ಕಳ್ಸಿರ್ತಾನೆ. ಅದ್ರಲ್ಲಿ ಅವರಣ್ಣ ಹೆದರ್ಸಿದ ವಿಷಯ ಎಲ್ಲ ಬರ್ದಿರ್ತಾನೆ. ಇದರಿಂದ ಕರ್ಣಿಕಾಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಕೇರ್ ಟೇಕರ್ ಗೆ ಹೇಳ್ತಾಳೆ, ನನ್ ಲವರ್ ನ ಊರ್ ಬಿಟ್ಟು ಓಡಿಸ್ಬಿಟ್ರು, ಅಟ್ಲೀಸ್ಟ್ ನನ್ನ ಡ್ಯಾನ್ಸ್ ಕ್ಲಾಸ್ಗೆ ಕಳ್ಸೋದಕ್ಕೆ ಹೇಳಿ, ಇಲ್ಲ ಅಂದ್ರೆ ನನ್ನಿಂದ ಇಲ್ಲಿ ಇರೋದಕ್ಕಾಗಲ್ಲ ಅಂತ. ಈ ವಿಷಯನ ಕೇರ್ ಟೇಕರ್ ಕರ್ಣನಿಗೆ ಹೇಳ್ತಾರೆ. ಕರ್ಣ ಏನೇ ರಫ್ ಅಂಡ್ ಟಫ್ ಆಗಿದ್ರುನು ಇವನಿಗೆ ತಂಗಿ ಅಂದ್ರೆ ತುಂಬಾ ಇಷ್ಟ. ಸರಿ, ನಾನೇ ಅವಳಿಗೆ ಊಟ ಕೊಟ್ಟು ನಾಳೆಯಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದಕ್ಕೆ ಹೇಳ್ತೀನಿ ಅಂತ ಅವಳ ರೂಮ್ಗೆ ಹೋಗ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಕರ್ಣಿಕಾ ವಿಷ ತಗೊಂಡು ಸತ್ತೋಗಿದ್ದಾಳೆ ಅನ್ಸುತ್ತೆ. ಬಾಯಲ್ ನೊರೆ ಬಂದಿದೆ. ಇದರಿಂದ ಕರ್ಣಂಗೆ ತುಂಬಾ ಬೇಜಾರಾಗುತ್ತೆ. ತಂಗಿನೇ ಹೋದ್ಮೇಲೆ ಯಾಕೆ ಈ ಜೀವನ ಅಂತ ಅನ್ಸೋದಕ್ ಶುರು ಆಗುತ್ತೆ. ಈಗ ಕತೆ ಪ್ರೆಸೆಂಟಿಗ್ ಬರುತ್ತೆ. ನಂದನ್ನ ಊರ್ ಬಿಟ್ಟು ಓಡಿಸ್ಬಿಟ್ರು ಅಲ್ವಾ, ಅವನ್ನ ಕಂಡು ಹಿಡಿದು ವಿಚಾರಣೆ ಮಾಡ್ತಾರೆ. ಕರ್ಣ ಹೆದರ್ಸಿದ್ರಿಂದ ನಾನು ಊರ್ ಬಿಟ್ಟು ಬಂದ್ಬಿಟ್ಟೆ. ಈ ಕತೆನ ಒಬ್ರು ರೈಟರ್ ಬರಿತಾ ಇದ್ದಾರೆ ಅನ್ನೋದು ನಿಮ್ಮಿಂದಾನೇ ಗೊತ್ತಾಯ್ತು. ನನ್ಗೂ ಆ ರೈಟರ್ ಮೇಲೆ ಆಗಿರೋ ಅಟ್ಯಾಕ್ಗೂ ಏನು ಸಂಬಂಧ ಇಲ್ಲ ಅಂತ. ನೆಕ್ಸ್ಟ್ ಸಿದ್ಧಾರ್ಥ್ ಜೊತೆ ಈ ಕತೆ ವಿಷಯದಲ್ಲಿ ಅಮ್ಮು ಸುತ್ತಾಡಿದ್ಲು ಅನ್ನೋದು ಗೊತ್ತಾಗಿದ್ರಿಂದ ಅವನ್ನ ಕೂಡ ಎಂಕ್ವೈರಿ ಮಾಡ್ತಾರೆ. ಸಿದ್ಧಾರ್ಥ್ ಹೇಳೋ ಪ್ರಕಾರ ಆ ಕತೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಅವಳ ಜೊತೆ ಸುತ್ತಾಡ್ದೆ, ಅದ್ ಬಿಟ್ರೆ ನನಗ್ ಬೇರೆ ಏನು ಗೊತ್ತಿಲ್ಲ ಅಂತ. ನೆಕ್ಸ್ಟ್ ಈ ಇನ್ಸ್ಪೆಕ್ಟರ್ ಸೀನಿಯರ್ಗೆ ಈ ಕೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಮ್ಮು ಕತೆ ಬರೆಯೋಕೆ ಶುರು ಮಾಡಿರೋದು ಜೂನ್ 3ನೇ ತಾರೀಕು, ಸೂಸೈಡ್ ಅಟೆಂಪ್ಟ್ ಮಾಡಿರೋದು ಜೂನ್ 10. ಈ 7 ದಿನ ಗ್ಯಾಪ್ ಇದೆಯಲ್ಲ, ಅಲ್ಲೇನೋ ನಡೆದಿದೆ. ಅಮ್ಮು ಯಾವ್ದೋ ವಿಷಯನ ಕಂಡು ಹಿಡಿದಿರ್ಬೋದು. ಈ ಕತೆ ಕಂಪ್ಲೀಟ್ ಆಗಿ ಪಬ್ಲಿಷ್ ಆದ್ರೆ ಎಲ್ಲಿ ನಾನು ಸಿಗಾಕೋತೀನಿ ಅನ್ನೋ ಭಯದಲ್ಲಿ ಯಾರೋ ಸ್ಟ್ರೇಂಜರ್ ಅಮ್ಮು ಮೇಲೆ ಅಟ್ಯಾಕ್ ಮಾಡಿ ಸೂಸೈಡ್ ತರ ಫ್ರೇಮ್ ಮಾಡಿದ್ದಾನೆ. ಆ ಸ್ಟ್ರೇಂಜರ್ ಯಾರು, ಆ 7 ದಿನದಲ್ಲಿ ಅಮ್ಮು ಏನ್ ಮಾಡಿದ್ಲು, ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕಂದ್ರೆ ಬೇರೆ ಆಂಗಲ್ ನಲ್ಲಿ ಎಂಕ್ವೈರಿ ಮಾಡ್ಬೇಕು ಅಂತ. ಕಟ್ ಮಾಡಿದ್ರೆ ಕೇಸ್ ಎಂಕ್ವೈರಿ ಮಾಡ್ತಿರೋ ಟೀಮ್ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಕೇಸ್ ನಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಸಿಕ್ಕಿದೆ. ಅದೇನಂದ್ರೆ ಇವರು ನಂದನ್ನ ಮೀಟ್ ಆಗಿ ಎಂಕ್ವೈರಿ ಮಾಡಿದ್ರು ಅಲ್ವಾ. ಫಸ್ಟ್ ಅವನು ನನಗೇನು ಗೊತ್ತಿಲ್ಲ ಅಂದ್ರೂನು ಪೊಲೀಸ್ನವ್ರಿಗೆ ಇವನ್ ನಿಜವಾದ ಮುಖ ಏನು ಅನ್ನೋದು ಗೊತ್ತಾಗಿದೆ. ಅದೇನಂದ್ರೆ ಇವನು ಕರ್ಣಿಕನ ಲವ್ ಮಾಡ್ತೀನಿ ಅಂತ ಯಾಮಾರಿಸಿ ಅವ್ರ ಮನೇಲಿರೋ ನಿಧಿನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾನೆ. ಆ ದಿನ ಕರ್ಣ ಬರ್ತಿರೋ ಶಬ್ದ ಕೇಳಿ ಇವನ್ನ ಹೋಗೋದಕ್ಕೆ ಹೇಳಿರ್ತಾಳೆ, ನೆನ್ಪಿದ್ಯಾ? ಆಗ ಅವಳಿಗೆ ಗೊತ್ತಾಗದೇ ಇರೋ ಹಾಗೆ ಸ್ವಲ್ಪ ವಜ್ರಗಳನ್ನ ತಗೊಂಡೋಗಿ ಯಾರೋ ಒಬ್ಬ ಸ್ಟ್ರೇಂಜರ್ಗೆ ಕೊಟ್ಟಾಗ ಅವನು ನಂದನ್ಗೆ ಸ್ವಲ್ಪ ಹಣ ಕೊಡ್ತಾನೆ. ಈ ವಿಷಯನ ಅಮ್ಮು ಕಂಡು ಹಿಡಿದಿದ್ದಾಳೆ, ಆದ್ರೆ ಕಥೆಲೆಲ್ಲೂ ಮೆನ್ಷನ್ ಮಾಡಿಲ್ಲ. ಬರೀ ಪಾಸಿಟಿವ್ ವಿಷಯಗಳನ್ನ ಮಾತ್ರ ಬರ್ದಿರ್ತಾಳೆ. ಹಾಗಾದ್ರೆ ಪೊಲೀಸ್ ಹೇಗೆ ಇದನ್ನ ಕಂಡು ಹಿಡಿದ್ರು ಅಂತ ನೋಡೋದಾದ್ರೆ ಅಮ್ಮು ಇದಕ್ಕೂ ಮುಂಚೆ ಬರ್ದಿರೋದು ತುಂಬಾ ಕ್ಲೀನ್ ಆಗಿದೆ. ಆದ್ರೆ ಅವಳ ಮೇಲೆ ಅಟ್ಯಾಕ್ ಆಗೋದಕ್ಕೂ ಮುಂಚೆ ಬರ್ದಿರೋ ಹ್ಯಾಂಡ್ ರೈಟಿಂಗ್ ಅಷ್ಟು ಕ್ಲೀನ್ ಆಗಿಲ್ಲ, ಯಾವ್ದೋ ಒತ್ತಡದಲ್ಲಿ ಬರ್ದಂಗಿದೆ. ಅಮ್ಮು ಬೇಕು ಅಂತಾನೆ ಈ ಕಥೆನ ಚೇಂಜ್ ಮಾಡಿ ಬರ್ದಿದ್ದಾಳೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಕಂಡು ಹಿಡಿಬೇಕು. ಆಗ್ಲೇ ಅಮ್ಮು ಒಂದು ಪೆನ್ ಡ್ರೈವ್ ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ್ಲು ಅನ್ನೋದು ಗೊತ್ತಾಗುತ್ತೆ. ಅವಳು ಯಾಕೆ ಒರಿಜಿನಲ್ ಕಥೆನ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡಿರ್ಬಾರ್ದು? ಈ ವಿಷಯನ ಅವ್ರ ತಂದೆ ನೋಡಿ ನನ್ಗೆ ಭಯ ಆಗ್ತಿದೆ ಅಂತ ಹೇಳಿರ್ತಾರೆ ಅಲ್ವಾ. ಅಂದ್ರೆ ಅವಳು ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡಿರೋ ಕಥೆಯಲ್ಲಿ ಏನೋ ಇದೆ.
ಫಸ್ಟ್ ನಾವು ಈ ಪೆನ್ ಡ್ರೈವ್ ನ ಕಂಡು ಹಿಡಿಬೇಕು ಅಂತ. ಈಗ ಒಂದು ಫ್ಲಾಶ್ ಬ್ಯಾಕ್. ಕತೆ ಬರಿತಾ ಇದ್ದ ಅಮ್ಮುಗೆ ಕರ್ಣಿಕಳ ಆತ್ಮ ನನ್ನ ಫಾಲೋ ಮಾಡ್ತಿದೆಯೇನೋ ಅಂತ ಅನ್ಸೋದಕ್ ಶುರುವಾಗುತ್ತೆ. ಆಗ್ಲೇ ಇವಳು ಬರಿತಾ ಇರೋ ಕಥೆಯಲ್ಲಿ ಕೆಲವೊಂದು ಬದಲಾವಣೆ ಮಾಡಬೇಕು ಅನ್ನೋದು ಕರ್ಣಿಕಳ ಉದ್ದೇಶ ಆಗಿದೆ ಅಂತ ಇಂಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಸಿದ್ಧಾರ್ಥ್ಗೆ ಹೇಳ್ತಾಳೆ, ಈ ಕತೆನ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಾನೇ ಕರ್ಣಿಕ ಸೂಸೈಡ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಸೊ ನೀನ್ ಕೂಡ ನನ್ಗೆ ಹೆಲ್ಪ್ ಮಾಡು ಅಂತ. ಸಿದ್ಧಾರ್ಥ್ನ ಕರ್ಕೊಂಡು ಕರ್ಣಿಕ ಮನೆ ಒಳಗಡೆ ಹೋದಾಗ ಇಬ್ರಿಗೂ ಕರ್ಣಿಕ ಆತ್ಮ ಇದೇ ಮನೇಲೆ ಇದೆ ಅಂತ ಅನ್ಸೋದಕ್ ಶುರುವಾಗುತ್ತೆ. ಪಕ್ಕದ ಮನೆಯವ್ರ ಹತ್ರ ವಿಚಾರಿಸಿದಾಗ ಅವ್ರು ಹೇಳೋ ಪ್ರಕಾರ ಕರ್ಣಿಕ ಸತ್ತ ನಂತರ ಅವ್ರ ಅಣ್ಣ ಕರ್ಣ ಮನೆ ಕೆಲಸ ಮಾಡ್ತಿದ್ದ ಕೇರ್ ಟೇಕರ್ ನ ಕೊಲೆ ಮಾಡಿ ಜೈಲ್ ಸೇರ್ಬಿಟ್ಟ. ಆಮೇಲೆ ಈ ಮನೆ ಖಾಲಿ ಆಗೋಯ್ತು. ಊರಿನ ಜನ ಈಗ್ಲೂ ಈ ಮನೇಲಿ ಕರ್ಣಿಕ ಆತ್ಮ ಸುತ್ತಾಡ್ತಾ ಇದೆ ಅಂತ ಮಾತಾಡ್ಕೋತಾ ಇದ್ದಾರೆ. ಇದೇ ಕಾರಣಕ್ಕೆ ಮಂತ್ರವಾದಿನ ಕರೆಸಿ ಮನೆ ಸುತ್ತ ಯಂತ್ರಗಳನ್ನ ಕಟ್ಸಿದ್ದಾರೆ. ನಾನ್ ತುಂಬಾ ಸಲ ಇಲ್ಲಿಗೆ ಬಂದಿದ್ದೀನಿ, ಆದ್ರೆ ನನ್ಗೆ ಆತರ ಯಾವುದೇ ಅನುಭವ ಆಗಿಲ್ಲ ಅಂತ. ಈ ನಡುವೆ ಕರ್ಣಿಕ ಆತ್ಮ ಈ ಮನೇಲೆ ಇದೆ ಅಂತ ತೋರಿಸ್ತಾರೆ. ಕರ್ಣಿಕ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಳ ಫ್ರೆಂಡ್ ಯಾರಾದ್ರೂ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಅವರು ಒಂದು ಹುಡುಗಿ ಹೆಸರನ್ನ ಹೇಳ್ತಾರೆ. ಸೊ ಈಗ ಇವರಿಬ್ರು ಆ ಹುಡುಗಿನ ಹುಡ್ಕೊಂಡು ಹೋಗ್ತಾರೆ. ಅವಳು ಕರ್ಣಿಕ ಕ್ಲಾಸ್ಮೇಟ್ ಆಗಿರ್ತಾಳೆ. ಇವಳ ಹತ್ರ ಕೇಳಿದಾಗ ಕರ್ಣ ನಂದನ್ನ ಊರ್ ಬಿಟ್ಟು ಓಡಿಸಿದ್ದು, ಆಮೇಲೆ ಕೇರ್ ಟೇಕರ್ ನ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದು, ಹೀಗೆ ಇವ್ರಿಗೆ ಗೊತ್ತಿರೋ ವಿಷಯನ ಮಾತ್ರ ಹೇಳ್ತಾಳೆ. ಮುಂದಿನ ಲೀಡ್ ನ ಹೇಗ್ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರುವಾಗ ನಂದನ್ ಬಗ್ಗೆ ಕೇಳ್ತಾರೆ. ಅವನು ನೋಡೋದಕ್ಕೆ ಹೇಗಿರ್ತಾನೆ, ಫೋಟೋ ಏನಾದ್ರೂ ಇದೆಯಾ ಅಂತ. ಆಗ ಇವಳು ಫೋಟೋ ಇಲ್ಲ, ಆದ್ರೆ ನಮ್ ಹತ್ರ ಒಬ್ರು ಸ್ಕೆಚ್ ಆರ್ಟಿಸ್ಟ್ ಇದ್ದಾರೆ ಅಂತ ಅವ್ರ ಮೂಲಕ ನಂದನ್ ಸ್ಕೆಚ್ ನ ರೆಡಿ ಮಾಡಿ ಕೊಡ್ತಾರೆ. ಬರೀ ಸ್ಕೆಚ್ ಇಟ್ಕೊಂಡು ಹೇಗೆ ಅವನ್ನ ಕಂಡು ಹಿಡಿಯೋದು ಅಂತ ಯೋಚನೆ ಮಾಡ್ತಾ ಇರುವಾಗ ನಂದನ್ ಒಂದು ಸಂಗೀತವಾದ್ಯ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದು ಗೊತ್ತಾಗುತ್ತೆ. ಆ ಟೀಮ್ ಅವ್ರಿಗೆ ಕಾಲ್ ಮಾಡಿ ನಂದನ್ ಬಗ್ಗೆ ಕೇಳ್ತಾರೆ. ಆಗ ಕಾಲ್ ಪಿಕ್ ಮಾಡಿದ್ದ ವ್ಯಕ್ತಿ ನೇರವಾಗಿ ಇವ್ರಿಬ್ರನ್ನ ಮೀಟ್ ಆಗ್ತಾನೆ. ಆಕ್ಚುಲಿ ಇವನು ಹಾಗೂ ನಂದನ್ ಫ್ರೆಂಡ್ಸ್ ಅಂತೆ. ಇವನ್ ಹೇಳ್ತಿರೋ ಪ್ರಕಾರ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಸದ್ಯದಲ್ಲೇ ರಿಟರ್ನ್ ಬರ್ತೀನಿ ಅಂತ ಹೇಳಿ ಹೋದವನು ಬಂದೇ ಇಲ್ವಂತೆ. ಅವನ್ ಫೋನ್ ನಂಬರ್ ನ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಆದ್ರೆ ಸೆಲ್ಫಿ ತಗೊಂಡಿದ್ವಿ ಅಂತ ಒಂದು ಫೋಟೋ ತೋರಿಸ್ತಾನೆ. ಆ ಸೆಲ್ಫಿನಲ್ಲಿ ನಂದನ್ ನ ಗಾಡಿ ನಂಬರ್ ಕ್ಯಾಪ್ಚರ್ ಆಗಿದೆ. ಅದು ತ್ರಿಶೂರ್ ನ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಅಲ್ಲಿಗೆ ಹೋಗ್ತಾರೆ. ಇದು ದೊಡ್ಡ ಊರು. ಅವನ್ ಫೋಟೋ ಇಟ್ಕೊಂಡು ಹೇಗೆ ಕಂಡು ಹಿಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆ ಇಬ್ರು ಒಂದು ರೆಸ್ಟೋರೆಂಟ್ ಗೆ ಹೋಗಿ ಜ್ಯೂಸ್ ಕುಡಿತಾ ಇರುವಾಗ ಇವ್ರು ಹುಡುಕ್ತಾ ಇರೋ ನಂದನ್ ಇದನ್ನಲ್ಲ, ಅವನೇ ಈ ರೆಸ್ಟೋರೆಂಟ್ ನ ಓನರ್. ಅವನ್ ಹತ್ರ ನಮ್ ಸುತ್ತ ಪೊಲೀಸ್ನವರು ಇದ್ದಾರೆ, ನಿಜ ಹೇಳಿದ್ರೆ ನಿನ್ಗೇನೆ ಒಳ್ಳೇದು, ನಾನು ಪ್ರೆಸ್ ರಿಪೋರ್ಟರ್ ಅಂತ ಸುಳ್ಳು ಹೇಳ್ತಾಳೆ. ಆಗ ನಂದನ್ ಕರ್ಣಿಕಾಗೆ ನಂಬಿಸಿ ಮೋಸ ಮಾಡಿದ್ನ ಒಪ್ಕೋತಾನೆ. ಹಾಗೇನೆ ಅವಳಿಂದ ದೂರ ಆದ್ಮೇಲೆ ಇವನಿಗೆ ಗೊತ್ತಾಗಿದೆ ಇವನಿಗೆ ಅವಳ ಮೇಲೆ ನಿಜವಾಗ್ಲೂ ಲವ್ ಆಗಿದೆ ಅಂತ. ಸೊ ಅವಳಿಂದ ದೂರ ಆಗಿ 2-3 ದಿನ ಕಳೆದ ಮೇಲೆ ಅವಳನ್ನ ಮೀಟ್ ಆಗಿ ಸಾರಿ ಕೇಳೋದಕ್ಕೆ ಅಂತ ಮನೆ ಹತ್ರ ಹೋದಾಗ ಆಗ್ಲೇ ಯಾರು ಸ್ಟ್ರೇಂಜರ್ ಕರ್ಣಿಕನ ಉಸಿರುಗಟ್ಸಿ ಕೊಲೆ ಮಾಡಿದ್ದಾನೆ. ಕಣ್ಮುಂದೆ ಕೊಲೆ ನಡೀತಾ ಇರೋದನ್ನ ನೋಡಿದ್ರೂನು ಏನು ಮಾಡೋಕ್ ಆಗದೆ ಇರೋ ಪರಿಸ್ಥಿತಿ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಇವಳಿಗೆ ಶಾಕ್ ಆಗುತ್ತೆ. ಪ್ರೆಸೆಂಟ್ ನಲ್ಲಿ ಪೊಲೀಸ್ನವರು ಕೂಡ ನಂದನ್ನೇ ಎಂಕ್ವೈರಿ ಮಾಡ್ತಾರೆ. ಆಗ್ಲೇ ಅಮ್ಮು ಇವನ್ನ ಮೀಟ್ ಆಗಿದ್ದು, ಹಾಗೇನೆ ಇವನು ಅವಳಿಗೆ ಹೇಳಿದ್ದ ವಿಷಯಗಳ ಬಗ್ಗೆ ಇವರಿಗೆ ಹೇಳ್ತಾನೆ. ಅದನ್ನ ಈಗ ನಮ್ಗೆ ವಿಜುವಲ್ ಆಗಿ ತೋರಿಸ್ತಾರೆ. ಅಮ್ಮು ಜೈಲಲ್ಲಿರೋ ಕರ್ಣನ್ನ ಮೀಟ್ ಆಗಿ ಕರ್ಣಿಕ ಸೂಸೈಡ್ ಮಾಡ್ಕೊಂಡಿಲ್ಲ, ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಇವರಿಬ್ಬರಿಗೆ ಏನ್ ಸಂಬಂಧ ಅಂತ ನೋಡೋದಾದ್ರೆ ಆಕ್ಚುಲಿ ಇವರಿಬ್ರು ಲವರ್ಸ್, ಆದ್ರೆ ಈ ವಿಷಯನ ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳಿರೋದಿಲ್ಲ. ಅಮ್ಮು ಹೊರಗಡೆ ಬಂದಾಗ ನಂದನ್ ಕರ್ಣನ್ ಹತ್ರ ಯಾವ್ದೋ ವಿಷಯನ ಶೇರ್ ಮಾಡ್ಕೋತಾನೆ. ಅದೇನು ಅಂತ ನಮ್ಗೆ ತೋರ್ಸೋದಿಲ್ಲ. ಆಮೇಲೆ ಅಮ್ಮು ಆಟೋ ಹತ್ತಿ ಹೋದ್ಲು ಅಂತ. ಅವಳು ಆಟೋ ಹತ್ತಿದಾಗ ಎಷ್ಟು ಟೈಮ್ ಆಗಿತ್ತು? 12 ಗಂಟೆ ಆಗಿತ್ತು. ಆ ದಿನ ಅಮ್ಮು ಮನೆಗ್ ಬಂದಿರೋದು 6 ಗಂಟೆಗೆ. ಅಂದ್ರೆ ಮಿಡ್ಲಲ್ಲಿ 4 to 5 hour ಏನ್ ಮಾಡಿದ್ಲು, ಅದೇ ದಿನ ರಾತ್ರಿನೇ ಅವಳ ಮೇಲೆ ಅಟ್ಯಾಕ್ ಆಗಿದೆ. ಆ 3 to 4 ಗಂಟೆ ಏನ್ ಮಾಡಿದ್ಲು ಅನ್ನೋದನ್ನ ಕಂಡು ಹಿಡಿಬೇಕು ಅಂತ ಪೊಲೀಸ್ನವರು ಡಿಸೈಡ್ ಮಾಡ್ತಾರೆ. ಈಗ ನಮ್ಗೆ ಅದನ್ನ ರಿವೀಲ್ ಮಾಡ್ತಾರೆ. ಕರ್ಣ ಇದ್ದಾನಲ್ಲ, ಅವನ್ ಜೊತೆ ಸುತ್ತಾಡ್ತಾ ಇದ್ದ ಸ್ಯಾಮ್ಯಲ್ ಅನ್ನೋ ವ್ಯಕ್ತಿ ಒಬ್ರು ಸ್ವಾಮೀಜಿನ ಮೀಟ್ ಆಗಿದ್ರು ಅನ್ನೋದು ಗೊತ್ತಾಗುತ್ತೆ. ಅಮ್ಮು ಆ ಸ್ವಾಮೀಜಿನ ಮೀಟ್ ಆಗಿ ಸ್ಯಾಮ್ಯಲ್ ಯಾಕೆ ನಿಮ್ನ ಮೀಟ್ ಆಗಿದ್ರು ಅಂತ ಕೇಳ್ತಾಳೆ. ಆದ್ರೆ ಸ್ವಾಮೀಜಿ ಹೇಳೋದಕ್ ರೆಡಿ ಇಲ್ಲ, ಬದಲಾಗಿ ಬೇರೊಂದು ವಿಷಯನ ಹೇಳ್ತಾರೆ. ಇಷ್ಟು ದಿನ ಅಮ್ಮು ವಿಚಾರಣೆ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದಾಳಲ್ವಾ, ಇದಕ್ಕೆಲ್ಲ ಕಾರಣ ಕರ್ಣಿಕಳ ಆತ್ಮನೆ ಅಂತೆ. ಅದೇ ಇವಳನ್ನ ಗೈಡ್ ಮಾಡ್ತಿದೆ. ಉದಾಹರಣೆಗೆ ಇಬ್ರು ಜ್ಯೂಸ್ ಕುಡಿಯೋದಕ್ಕೆ ಹೋದಾಗ ಅಲ್ಲೇ ನಂದನ್ನ ಕಂಡು ಹಿಡಿದಿರ್ತಾರೆ. ಅಮ್ಮುನ ರೆಸ್ಟೋರೆಂಟ್ ಗೆ ಹೋಗೋ ತರ ಮಾಡಿದ್ದು ಈ ಕರ್ಣಿಕ ಆತ್ಮನೆ ಅಂತೆ. ಅವಳ ಉದ್ದೇಶ ನಂದನ್ ಜೊತೆ ಒಂದಾಗೋದಲ್ಲ, ಬದಲಾಗಿ ಅವಳ ಸಾವಿಗೆ ಕಾರಣ ಆಗಿರೋರ್ನ ಬಲಿ ತಗೊಳ್ಳೋದೇ ಆಗಿರುತ್ತೆ. ಸ್ಯಾಮ್ಯಲ್ ಇಲ್ಲಿಗೆ ಬಂದೋಗಿರೋದಕ್ಕೆ ಕಾರಣ ಕರ್ಣಿಕ ಆತ್ಮ ಮನೆ ಒಳಗಡೆನೆ ಇರೋ ತರ ಬಂಧಿಸ್ಬೇಕು. ಇದಕ್ಕೂ ಮುಂಚೆ ಮನೆ ಸುತ್ತ ಪೂಜೆ ಮಾಡಿಸಿ ಯಂತ್ರಗಳನ್ನ ಕಟ್ಸಿರ್ತಾರೆ. ಹಾಗೇನೆ ಅದನ್ನ ಪೂರ್ತಿ ನಾಶ ಮಾಡೋಕೆ ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡು ಹೋದ್ನಂತೆ.
ಅಮ್ಮು ಸ್ಯಾಮ್ಯಲ್ ನ ಮೀಟ್ ಆಗೋದಕ್ಕೆ ಹೋಗ್ತಾಳೆ. ಆದ್ರೆ ಅವನು ನನ್ಗೆ ಏನು ಗೊತ್ತಿಲ್ಲ ಅಂತ ಡ್ರಾಮಾ ಮಾಡ್ತಾನೆ. ಕರ್ಣಿಕನ ನೀವು ಕೊಂದಿಲ್ಲ ಅನ್ನೋದು ನನಗ್ ಗೊತ್ತು, ಆದ್ರೆ ಕೊಂದವ್ನು ಯಾರು ಅಂತಾನು ಕೂಡ ನನಗ್ ಗೊತ್ತಿದೆ. ಈಗ ಇನ್ನೊಂದು ವಿಷಯ ರಿವೀಲ್ ಆಗುತ್ತೆ. ಇವರ ಕರ್ಣಿಕ ಕೊಲೆ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಇನ್ನೊಬ್ಬ ಮಿಸ್ಟೀರಿಯಸ್ ಪರ್ಸನ್ ಇದ್ದಾನೆ. ಅವನ್ ಬಗ್ಗೆ ಕೇಳಿದಾಗ ಸ್ಯಾಮ್ಯಲ್ ಹೇಳೋದಕ್ಕೆ ರೆಡಿ ಇಲ್ಲ. ಆಮೇಲೆ ಅಮ್ಮು ಅಲ್ಲಿಂದ ಹೊರಟು ಹೋಗ್ತಾಳೆ. ಪ್ರೆಸೆಂಟ್ ಅಲ್ಲಿ ಪೊಲೀಸ್ನವರು ಸ್ಯಾಮ್ಯಲ್ ನ ಮೀಟ್ ಆಗೋದಕ್ಕೆ ಅವನ್ ಮನೆಗೆ ಬರ್ತಾರೆ. ಆದ್ರೆ ಅವನು ಮನೇಲಿ ಇರೋದಿಲ್ಲ ಅಂತ ಅವ್ರ ಮಗಳಿಂದ ಗೊತ್ತಾಗುತ್ತೆ. ಮನೆ ಪೂರ್ತಿ ಸರ್ಚ್ ಮಾಡಿದಾಗ ಒಂದು ಫೋಟೋ ಸಿಗುತ್ತೆ. ಅದ್ರಲ್ಲಿ ಕರ್ಣಿಕ ಮನೆಯಿಂದ ಕದ್ದಿರೋ ಸರನ ಸ್ಯಾಮ್ಯಲ್ ಮಗಳು ಹಾಕೊಂಡಿದ್ದಾಳೆ. ಈ ಸರ ಹೇಗ್ ಸಿಕ್ತು? ಇವಳು ಹೇಳ್ತಿರೋ ಪ್ರಕಾರ ಇವಳ ಬರ್ಡೇಗೆ ಗಿಫ್ಟ್ ಆಗಿ ಅದನ್ನ ಸ್ಯಾಮ್ಯಲ್ ಅವ್ರ ಫ್ರೆಂಡ್ ಕೊಟ್ರಂತೆ. ಕಟ್ ಮಾಡಿದ್ರೆ ಜೈಲಿನಿಂದ ಕರ್ಣ ಎಸ್ಕೇಪ್ ಆಗಿದ್ದಾನೆ ಅಂತ ಪೊಲೀಸ್ನವ್ರಿಗೆ ಮಾಹಿತಿ ಸಿಗುತ್ತೆ. ಈಗ ನಮ್ಗೆ ಕರ್ಣಿಕನ ಕೊಂದ ವ್ಯಕ್ತಿ ಯಾರು ಅನ್ನೋದನ್ನ ತೋರಿಸ್ತಾರೆ. ಆಕ್ಚುಲಿ ಅವನ ಹೆಸರು ವಿನೋದ್. ಅವನೇ ಸ್ಯಾಮ್ಯಲ್ಗೆ ದುಡ್ಡು ಕೊಟ್ಟು ನಂದನ್ ಕೈಯಲ್ಲಿ ಕರ್ಣಿಕನ ಲವ್ ಮಾಡೋ ತರ ಡ್ರಾಮಾ ಮಾಡಿಸಿ ಆ ನಿಧಿ ಇರೋ ಜಾಗನ ತಿಳ್ಕೊಂಡು ಅಲ್ಲಿಂದ ವಜ್ರಗಳನ್ನ ಕದಿಯೋದಕ್ಕೆ ಹೇಳಿರ್ತಾನೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಚಿಕ್ಕ ವಯಸ್ಸಿಂದನೂ ಕರ್ಣಿಕಾ ಹಾಗೂ ವಿನೋದ್ ಫ್ರೆಂಡ್ಸ್ ಆಗಿರ್ತಾರೆ. ಆಟ ಆಡ್ತಿರುವಾಗ ಕರ್ಣಿಕಾ ಚಿನ್ನದ ಸರನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಅದನ್ನ ಮುಟ್ಟಿದ್ರಿಂದ ಕರ್ಣಿಕಾ ಅವ್ರ ತಂದೆ ವಿನೋದ್ಗೆ ಸರಿಯಾಗಿ ಹೊಡಿತಾರೆ. ಕಳ್ತನ ಮಾಡೋದಕ್ ಟ್ರೈ ಮಾಡ್ತಿದ್ದೀಯಾ ಅಂತ. ಇದನ್ನ ನೋಡಿ ಕರ್ಣಿಕಾ ನಗ್ತಾ ಒಳಗಡೆ ಹೋಗ್ತಾಳೆ. ಆಕ್ಚುಲಿ ಕರ್ಣಿಕಾ ಮನೇಲಿ ಕೇರ್ ಟೇಕರ್ ಆಗಿದ್ದ ತಾತನ್ ಮಗನೇ ಈ ವಿನೋದ್. ಚಿಕ್ಕ ವಯಸ್ಸಲ್ಲಿ ಕರ್ಣಿಕಾ ತಂದೆಯಿಂದ ಅವಮಾನ ಆಗಿರುತ್ತೆ ಅಲ್ವಾ, ಆಗಿಂದಾನೆ ಇವನಿಗೆ ಅವಳ ಮೇಲೆ ದ್ವೇಷ ಶುರು ಆಗಿರುತ್ತೆ. ದೊಡ್ಡವನಾದ್ಮೇಲೆ ಕರ್ಣಿಕಾ ಕುಟುಂಬದವರು ತುಂಬಾ ವರ್ಷಗಳಿಂದ ಒಂದು ನಿಧಿನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಂದನ್ನ ದಾಳವಾಗಿ ಯೂಸ್ ಮಾಡಿದ್ದಾನೆ. ಒಂದ್ ನಿಧಿ ಇರೋ ಜಾಗ ನಂದನಿಂದ ಗೊತ್ತಾದ್ಮೇಲೆ ಅದನ್ನ ಕದಿಯೋದಕ್ಕೆ ಹೋದಾಗ ಕರ್ಣಿಕಾ ನೋಡಿರ್ತಾಳೆ. ಆಗ ಅವಳನ್ನ ಉಸಿರುಗಟ್ಸಿ ಸಾಯಿಸಿ ಸೂಸೈಡ್ ತರ ಸೆಟ್ ಮಾಡಿ ಹೋಗಿರ್ತಾನೆ. ಅದೇ ಸಮಯಕ್ಕೆ ಸಾರಿ ಕೇಳೋಕ್ ಬಂದಿದ್ದ ನಂದನ್ ಇದನ್ನೆಲ್ಲ ನೋಡಿದ್ರುನು ವಿನೋದ್ಗೆ ಹೆದ್ರಿ ಈ ವಿಷಯನ ಯಾರಿಗೂ ಹೇಳಿರೋದಿಲ್ಲ. ಆಮೇಲೆ ಈ ಮನೇಲಿ ಕೇರ್ ಟೇಕರ್ ಆಗಿದ್ದ ಸ್ವಂತ ತಂದೆನ ಸಾಯಿಸಿ ಆಧಾರಗಳು ಕರ್ಣನ್ ವಿರುದ್ಧ ಬರೋ ತರ ಸೆಟ್ ಮಾಡಿರ್ತಾನೆ. ಇದೇ ರೀಸನ್ಗೆನೆ ಪೊಲೀಸ್ನವರು ಕರ್ಣನ್ನ ಅರೆಸ್ಟ್ ಮಾಡಿದ್ರು. ಆಮೇಲೆ ಈ ಮನೆ ಖಾಲಿ ಆಗೋಯ್ತು. ಕರ್ಣಿಕಾಳ ಆತ್ಮ ಆ ನಿಧಿನ ತೆಗಿಯೋದಕ್ ಬಿಡ್ತಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಪೂಜೆ ಮಾಡಿಸಿ ಆತ್ಮನ ಬಂಧಿಸಿದ್ಮೇಲೆ ನಿಧಿನ ಕಳ್ತನ ಮಾಡಿರ್ತಾನೆ. ವಿನೋದ್ ಹೀಗೆ ನಿಧಿನ ಕಳ್ತನ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಅವ್ರ ತಂದೆ ಅವನಿಗೆ ಸರಿಯಾಗಿ ಬೈತಾರೆ. ಆಗ್ಲೇ ಇವನು ಸ್ವಂತ ತಂದೆ ಅಂತಾನು ನೋಡ್ದೆ ಕೊಲೆ ಮಾಡಿ ಆರೋಪ ಕರ್ಣನ್ ಮೇಲೆ ಬರೋ ತರ ಮಾಡಿರ್ತಾನೆ. ಈಗ ಜೈಲಿಂದ ಎಸ್ಕೇಪ್ ಆಗಿರೋ ಕಾರಣ ಆ ನಿಧಿ ಇರೋ ಜಾಗಕ್ಕೆ ಬಂದಾಗ ಆ ವಜ್ರಗಳೆಲ್ಲ ಕಳ್ತನ ಆಗಿದೆ. ಮತ್ತಷ್ಟು ವಜ್ರಗಳು ಎಲ್ಲೋ ಹೈಡ್ ಆಗಿರ್ಬೋದು. ಅದನ್ನ ಕದಿಯೋದ್ರ ಜೊತೆಗೆ ಆ ಕರ್ಣಿಕಾ ಆತ್ಮನ ನಾಶ ಮಾಡ್ಬೇಕು ಅಂತ ಈಗ ವಿನೋದ್ ಟೀಮ್ ಸಮೇತ ಬರ್ತಾನೆ. ಅಲ್ಲಿ ಕರ್ಣ ವೇಟ್ ಮಾಡ್ತಾ ಇದ್ದಾನೆ. ಇವನಿಗೆಲ್ಲಾ ವಿಷಯ ಗೊತ್ತಾಗಿದೆ. ತಂಗಿ ಸಾವು, ನಿಧಿಯ ಕಳ್ತನ, ಹಾಗೇನೆ ನಾನು ಜೈಲಿಗೆ ಹೋಗೋದಕ್ಕೆ ಕಾರಣ ಇವನೇ ಅಂತ. ಇವನಿಗೆ ಹೇಗೆ ಇದೆಲ್ಲ ಗೊತ್ತಾಯ್ತು ಅಂತ ನೋಡೋದಾದ್ರೆ ಆ ದಿನ ಅಮ್ಮು ಜೊತೆ ನಂದನ್ ಕೂಡ ಜೈಲಿಗೆ ಹೋಗಿದ್ದ ಅಲ್ವಾ. ಆಗ ಅಮ್ಮು ಹೊರಗಡೆ ಹೋದ ಗ್ಯಾಪ್ ನಲ್ಲಿ ಈ ವಿಷಯನ ನಂದನ್ ಇವನಿಗೆ ಹೇಳಿರ್ತಾನೆ. ಕರ್ಣಿಕಾಳ ಆತ್ಮ ಹೇಗಾದ್ರೂ ವಿನೋದ್ನ ಸಾಯಿಸ್ಬೇಕು ಅಂತ ಟ್ರೈ ಮಾಡ್ತಿದೆ, ಆದ್ರೆ ಆಗ್ತಿಲ್ಲ. ಯಾಕಂದ್ರೆ ಮನೆ ಸುತ್ತ ಪೂಜೆ ಮಾಡಿಸಿ ಯಂತ್ರಗಳನ್ನ ಕಟ್ಟಿದ್ದಾರೆ. ಈಗ ಕರ್ಣ ಹಾಗೂ ವಿನೋದ್ ನಡುವೆ ಫೈಟ್ ನಡೀತಾ ಇದೆ. ಒಂದು ಹಂತದಲ್ಲಿ ವಿನೋದ್ ಅಂಡ್ ಟೀಮ್ ಕರ್ಣನಿಗೆ ಸರಿಯಾಗಿ ಹೊಡಿತಾರೆ. ಈಗ ವಿನೋದ್ ಇನ್ನೊಂದು ವಿಷಯ ರಿವೀಲ್ ಮಾಡ್ತಾನೆ. ಅದೇನಂದ್ರೆ ಕರ್ಣಿಕಾ ಅವ್ರ ಅಪ್ಪ ಅಮ್ಮ ಆಕ್ಸಿಡೆಂಟ್ ನಲ್ಲೇ ತೀರ್ ಹೋದ್ರು ಅಂತ ಇವರೆಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಅವ್ರಿಗೆ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿರೋದು ಇವನೇ. ಹಾಗೇನೆ ಅಮ್ಮು ಬರಿತಾ ಇರೋ ಕತೆ ಪಬ್ಲಿಷ್ ಆದ್ರೆ ನಾನ್ ಸಿಗಾಕೋತೀನಿ. ಈಗ ಆಲ್ರೆಡಿ ಕತೆ ಬರಿತಾ ಇರೋ ಅಮ್ಮುಗೆ ಈ ಕೊಲೆಗಳ ಹಿಂದೆ ಇರೋ ಮಾಸ್ಟರ್ ಮೈಂಡ್ ನಾನೇ ಅನ್ನೋದು ಗೊತ್ತಾಗಿದೆ. ಅದಕ್ಕೇನೆ ಅವಳ ಮೇಲೆ ಅಟ್ಯಾಕ್ ಮಾಡಿದೆ. ಶಬ್ದ ಕೇಳಿ ಅವ್ರ ತಂದೆ ಮೇಲ್ಗಡೆ ಬಂದಿದ್ರಿಂದ ನಾನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಆದ್ರೆ ಒಂದಲ್ಲ ಒಂದಿನ ಅವಳನ್ನ ಸಾಯಿಸ್ತೀನಿ. ಆಗ ಅವಳು ಬರಿತಾ ಇರೋ ಕತೆನೂ ಪಬ್ಲಿಷ್ ಆಗಲ್ಲ. ಅದು ಪಬ್ಲಿಷ್ ಆದ್ರೆ ತಾನೇ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂತ ಗೊತ್ತಾಗೋದು. ಇದನ್ ಕೇಳಿ ಟ್ರಿಗರ್ ಆಗಿದ್ದ ಕಾರಣ ವಿನೋದ್ ಅಂಡ್ ಟೀಮ್ಗೆ ಸರಿಯಾಗಿ ಚಾರ್ಜ್ ಮಾಡಿ ಕೊನೆಗೆ ವಿನೋದ್ನ ಸಾಯಿಸ್ಬಿಡ್ತಾನೆ. ಇದರಿಂದ ಮುಕ್ತಿ ಸಿಗದೆ ಸುತ್ತಾಡ್ತಾ ಇದ್ದ ಕರ್ಣಿಕಾಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಕಟ್ ಮಾಡಿದ್ರೆ ಕಾರಣ ಹಾಸ್ಪಿಟಲ್ ನಲ್ಲಿರೋ ಅಮ್ಮನ ಮೀಟ್ ಆಗೋದಕ್ಕೆ ಬರ್ತಾನೆ. ಆದ್ರೆ ಅವಳಿಗಿನ್ನು ಪ್ರಜ್ಞೆ ಬಂದಿಲ್ಲ. ಅವ್ರ ತಂದೆಗೆ ಸಮಾಧಾನ ಮಾಡಿ ಮತ್ತೆ ಜೈಲಿಗೆ ಹೋಗ್ತಾನೆ. ಇನ್ನೇನು ಕರ್ಣಿಕಾಳ ಆತ್ಮ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಯಾರೋ ಹೆಸರು ಹಿಡಿದು ಕರೀತಾರೆ. ಯಾರು ಅಂತ ನಮ್ಗೆ ತೋರ್ಸೋದಿಲ್ಲ. ಇನ್ನೊಂದು ಕಡೆ ಸಿದ್ಧಾರ್ಥ್ ಯೋಚನೆ ಮಾಡ್ತಾ ಇದ್ದಾನೆ. ಅಮ್ಮು ರಿಕವರ್ ಆದ್ಮೇಲೆ ಖಂಡಿತ ಮತ್ತೆ ಕತೆನ ಮುಂದುವರಿಸ್ತಾಳೆ. ಯಾಕಂದ್ರೆ ಅವಳು ಬರೀ ಕರ್ಣಿಕಾ ಬಗ್ಗೆ ಮಾತ್ರ ಕತೆ ಬರಿತಾ ಇಲ್ಲ, ಬದಲಾಗಿ ಅವ್ರ ಮನೆಯಿಂದ ಕಾಣೆಯಾಗಿದ್ದ ನಾಗದೇವತೆ ವಿಗ್ರಹದ ಬಗ್ಗೆ ಕೂಡ ರಿಸರ್ಚ್ ಮಾಡ್ತಾ ಇದ್ಲು. ಬರುವ ನಾಗಪಂಚಮಿ ಒಳಗಡೆ ಆ ವಿಗ್ರಹ ವಾಪಸ್ ಕರ್ಣಿಕಾ ಮನೆ ಒಳಗಡೆ ಬರ್ಬೇಕು. ಆದ್ರೆ ಆ ವಿಗ್ರಹ ಈಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದರಿಂದ ಆಗೋ ಅಪಾಯ ಯಾವ ತರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ.
ಹಾಗಾದ್ರೆ ಆ ವಿಗ್ರಹ ಈಗ ಯಾರ ಕೈಯಲ್ಲಿ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆಕ್ಚುಲಿ ಒಂದು ಸೀನ್ ನಲ್ಲಿ ಕರ್ಣಿಕಾ ಇದನ್ನ ಈಗ ನಮ್ ಮನೆಗ್ ತಗೊಂಡು ಹೋಗೋದಕ್ಕಾಗಲ್ಲ, ನೀನೇ ಇಟ್ಕೊಂಡಿರು ಅಂತ ಫ್ರೆಂಡ್ ಗೆ ಕೊಟ್ಟಿರ್ತಾಳೆ. ಹಾಗಾದ್ರೆ ಕೆಲವು ವರ್ಷಗಳ ಹಿಂದೆ ಕಾಣೆಯಾಗಿದ್ದ ವಿಗ್ರಹ ಹೇಗೆ ನಂದನ್ಗೆ ಸಿಕ್ತು? ಯಾಕಂದ್ರೆ ಅವನೇ ಅದನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ. ಈಗ ಕರ್ಣಿಕಾ ಆ ವಿಗ್ರಹನ ಫ್ರೆಂಡ್ ಕೈಗೆ ಕೊಟ್ಟಿರೋದ್ರಿಂದ ಬರುವ ನಾಗಪಂಚಮಿ ಒಳಗಡೆ ಅದನ್ನ ಕರ್ಣಿಕಾ ಮನೆ ಒಳಗಡೆ ಇಡ್ಬೇಕು. ಪ್ರಜ್ಞೆ ಬಂದ್ಮೇಲೆ ಅಮ್ಮು ಆ ವಿಗ್ರಹ ಇಟ್ಕೊಂಡಿರೋ ಕರ್ಣಿಕಾ ಫ್ರೆಂಡ್ ನ ಕಂಡು ಹಿಡಿದು ಅವಳು ಪ್ರಾಣ ಕಾಪಾಡ್ತಾಳ. ಮೇ ಬಿ ಇದನ್ನೆಲ್ಲ ಪಾರ್ಟ್ 2 ನಲ್ಲಿ ಹೇಳ್ತಾರೆ ಅನ್ಸುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ನೀವು ಈ ತರದ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟ ಪಡೋರಾದ್ರೆ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ. ಆಗ್ಲೇ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ.